ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮ್ಯಾಂಗೋ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೇನೆ. ಇವತ್ತು ಭಾಳ ಚೆನ್ನಾಗಿರ್ತದೆ. ನೀವು ಮನೆಯಲ್ಲಿ ಮಾಡಿ ನೋಡಿ, ಇದೇ ರೀತಿ ಭಾಳ ಚೆನ್ನಾಗಿರ್ತದೆ. ಈಗ ಮಾಡ್ತಾಯಿದ್ದೇನೆ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಕಾದ್ಮೇಲೆ ನಾವು ಶೇಂಗಾ ಬೀಜವನ್ನು ಹಾಕ್ತಾಯಿದ್ದೇನೆ. ನಾನು ಶೇಂಗಾ ಬೀಜವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗಬೇಕು ಚೆನ್ನಾಗಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ರೋಸ್ಟ್ ಆಗಬೇಕಿದು. ರೋಸ್ಟ್ ಆಗ್ತಾಯಿದೆ. ಇದು ಆಯಿತು ರೋಸ್ಟ್ ಆಗಿ. ಇದನ್ನು ನಾನು ತೆಗೆದಿಡ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೇನೆ. ನೆಕ್ಸ್ಟ್ ಅದೇ ಎಣ್ಣೆಗೆ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಅದು ರೋಸ್ಟ್ ಆದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆಬೇಳೆ ಇದ್ದರೆ ಕಡಲೆಬೇಳೆನೂ ಹಾಕ್ಬೋದು, ನಾನು ಹಾಕಿಲ್ಲ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹಾಕ್ಬೋದು, ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ನಾವು ಜಜ್ಜಿಟ್ಟ ಬೆಳ್ಳುಳ್ಳಿ ಮತ್ತು ಜಜ್ಜಿಟ್ಟ ಶುಂಠಿ ಹಾಕ್ತಾ ಇದ್ದೇನೆ. ಪೇಸ್ಟ್ ಕೂಡ ಹಾಕ್ಬೋದು. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸು ಹಾಕ್ತಾ ಇದ್ದೇನೆ. ಒಂದು ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನ್ನದು ಖಾರ ಇತ್ತು, ಅದಕ್ಕೆ ಒಂದು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಸ್ವಲ್ಪ ಟರ್ಮರಿಕ್ ಪೌಡರ್, ಕಲ್ಲರಿಗೆ, ಮ್ಯಾಂಗೋ ಫಸ್ಟಿಗೆ ತುರಿದಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇದು ರೋಸ್ಟ್ ಇದಾಗಲಿ, ಚೆನ್ನಾಗಿ ರೋಸ್ಟ್ ಆಗಲಿ. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗ್ಯಾಸ್ ಸ್ಟವ್ ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಬಿಡಿ. ಮ್ಯಾಂಗೋದ್ದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಹೊತ್ತು. ನೋಡಿ, ಇದಾಯಿತು. ಅದಕ್ಕೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೇನೆ. ಇಂಗು ಹಾಕಿ ಫ್ರೈ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಆ ಕಡೆ ಈ ಕಡೆ ತಿರುಗಿಸಿ. ಇದು ಆಯಿತು. ಇನ್ನು ನಾವು ತೆಗೆದಿಟ್ಟಿದ್ದೇವಲ್ಲ ಶೇಂಗಾ ಬೀಜ, ಅದನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಸ್ಟವಿಂದ ತೆಗೆದಿಟ್ಟ ನಂತರ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗೆಲ್ಲ. ಮತ್ತು ನಾವು ಅನ್ನ ಮುಂಚೆನೇ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಮತ್ತು ಎಲ್ಲ ಮಿಕ್ಸ್ ಮಾಡಬೇಕು. ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನನಗೊಂದು ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್.